ಸಂಜೆ. ಮೊನ್ನೆಯಷ್ಟೇ ಅಕ್ಷಯ ತೃತೀಯ ಕಳೆಯಿತು. ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯ. ಹಾಗೆ ಅಕ್ಷಯ ತೃತೀಯದ ಮಹತ್ವ ಅಂತ ಎಲ್ರಿಗೂ ಗೊತ್ತಿರಬಹುದು. ಸಜ್ಜನರಿಗೆ ದಾನವನ್ನು ಮಾಡಿದ್ರೆ ಸಂಪತ್ತಿನ ವೃದ್ಧಿಯನ್ನು ಹೇಳಿದ್ದಾರೆ. ಮೊನ್ನೆ ದಿವಸ ನನಗೆ ಯಾಕೆ ನೆನಪಾಯ್ತು ಇವತ್ತು ಅಂದರೆ, ನನ್ನ ಫ್ರೆಂಡ್ ಒಬ್ಬರು ಆತ್ಮೀಯವಾಗಿದ್ದಂಥ ಒಬ್ಬರು ಫ್ರೆಂಡ್ ರಮೇಶ್ ಅಂತವರು ಫೋನ್ ಮಾಡಿದ್ರು. ಮಾತಾಡ್ತಿದ್ವಿ. ಹೀಗೆ ಒಂದು ವಿಷಯ ಪ್ರಸ್ತಾಪ ಆಯಿತು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆಗ್ತಾ ಇದ್ದು ಪೋಸ್ಟ್ಸ್ ಎಲ್ಲ ನೋಡ್ತಾ ಇದ್ರು. ಜನ್ಮದಿನ ಟೀಮ್ ಅವರು ಇವೆಂಟ್ಸ್ ಅನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದೇವೆ ಅಂತ. ಹೌದು, ನಾವು ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ, ಹಾಗೆ ಜಾತಕ ನೋಡಿ ಯಾವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ, ಹಾಗೆ ಡೆಕೋರೇಷನ್ಸ್, ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆಲ್ಲ ಅಷ್ಟು ಮಾಡಿ ಇವೆಂಟ್ ಅನ್ನ ಕಂಡಕ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದೆ. ಆಮೇಲೆ ಹೇಳಿದ್ರು, ಹಾಗಾದ್ರೆ ಜನ್ಮ ನಕ್ಷತ್ರದ ಕಾರ್ಯಕ್ರಮ ಮಾಡುವಂಥದ್ದು ಅದನ್ನೆಲ್ಲ ಒಂದು ಸ್ವಲ್ಪ ಮಾಹಿತಿ ಹೇಳಿ ಹಾಗಾದ್ರೆ ಅಂತಂದ್ರು. ನನಗೆ ಆಮೇಲೆ ಅವರಿಗೆ ವಿಸ್ತಾರವಾಗಿ ಹೇಳಿದೆ. ಅವ್ರು ಆಮೇಲೆ ನನಗೆ ಸಜೆಸ್ಟ್ ಮಾಡಿದ್ರು, ಈ ವಿಷಯ ಎಲ್ರಿಗೂ ಗೊತ್ತಿಲ್ಲ, ಈ ವಿಷಯವನ್ನು ಎಲ್ರಿಗೂ ಹೇಳಿ ಅಂತೇಳಿ ತಲುಪಿಸುವಂತ ವ್ಯವಸ್ಥೆ ಮಾಡಿ ಅಂತ. ಹಾಗೆ ನನಗೆ ಈ ವಿಡಿಯೋ ಮೂಲಕ ನಿಮ್ಮನ್ನ ತಲುಪಬೇಕು ಅಂತ ಅನಿಸ್ತಾ ಉಂಟು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಮಾನವ ಜನ್ಮ ಎನ್ನುವಂಥದ್ದು ಸಿಗುವಂಥದ್ದೇ ದುರ್ಲಭ. ಇಷ್ಟೊಂದು ಸಾವಿರಾರು ಸಂಖ್ಯೆಯ ಯೋನಿಗಳಲ್ಲಿ ಮಾನವ ಜನ್ಮ ಎನ್ನುವಂಥದ್ದು ನಮಗೆ ಸಿಗುವಂಥದ್ದು ಅತಿ ದುರ್ಲಭ. ಸಿಕ್ಕಿದಂಥ ಈ ಮಾನವ ಜನ್ಮದಲ್ಲಿ ನಾವು ಮಾಡಬೇಕಾದದ್ದು ಏನು ಅಂತಂದ್ರೆ, ಪರೋಪಕಾರಾರ್ಥ ಮಿದಂ ಶರೀರಂ. ಅಂದ್ರೆ ಪರೋಪಕಾರಾರ್ಥವಾಗಿ ನಾವು ಬದುಕಬೇಕೇ ಹೊರತು ಮತ್ತಿನ್ನೇನಿಲ್ಲ ಜೀವನದಲ್ಲಿ. ಹುಟ್ಟಿದಾಗಂತೂ ಬುದ್ಧಿ ಇರುವುದಿಲ್ಲ. ತಂದೆ ತಾಯಿಗಳು ಬುದ್ಧಿಯನ್ನು ಹೇಳಿ ವಿದ್ಯೆಯನ್ನು ಕೊಟ್ಟು ಬೆಳೆಸಬೇಕಾದಂಥದ್ದು. ಸ್ವಂತ ಬುದ್ಧಿ ಅನ್ನುವಂಥದ್ದು ಬೆಳೆದ ನಂತರದಲ್ಲಂತೂ ಪರೋಪಕಾರವಾಗಿಯೇ ಬದುಕಬೇಕಾಗ್ತದೆ. ಹಾಗೆ ಬದುಕಬೇಕಾದ್ರೆ ಈ ಜನ್ಮದಿನ ಅನ್ನುವಂಥದ್ದು ನಮಗೊಂದು ವಿಶೇಷ. ಅಂದ್ರೆ ಪ್ರತಿ ವರ್ಷ ಆ ದಿನ ನೆನಪಾಗ್ತದೆ. ಮೊದಲೆಲ್ಲ ತಂದೆ ತಾಯಿಗಳು ಅವರ ಪ್ರೀತಿಗೋಸ್ಕರ ಅವ್ರು ನೆನಪು ಮಾಡಿಕೊಂಡ್ರೆ ಆಮೇಲೆ ನಮ್ಗೆ ಎಷ್ಟು ವರ್ಷ ಆಯ್ತು, ಎಷ್ಟು ವರ್ಷ ಕಳೀತು ಅಂತೇಳಿ ನಮ್ಗೆ ನೆನಪಾಗ್ತಾ ಹೋಗ್ತದೆ. ಆ ಪದ್ಧತಿ ಈಗ ಆಂಗ್ಲ ದಿನಾಚರಣೆ ದಿನಾಂಕವನ್ನ ಸ್ವೀಕಾರ ಮಾಡುದ ಅಥವಾ ಹಿಂದೂ ಪಂಚಾಂಗವನ್ನ ಆಧಾರವನ್ನಾಗಿ ಇಟ್ಕೊಂಡು ಆಚರಣೆಯನ್ನು ಮಾಡುವಂಥದ್ದು, ಇದೆಲ್ಲ ಸ್ವಲ್ಪ ಗೊಂದಲಗಳಿದೆ. ಅದನ್ನೆಲ್ಲ ಮಾಹಿತಿಯನ್ನ ಅವ್ರ ಜೊತೆ ಹಂಚ್ಕೊಂಡೆ, ಅದನ್ನೇ ನಿಮ್ಮ ಜೊತೆನೂ ಹಂಚ್ಕೊಳ್ತೇನೆ ಅಷ್ಟೇ. ಭಗವದ್ಗೀತೆಯಲ್ಲಿ ಒಂದು ವಿಷಯ ಬರ್ತದೆ, ಸತ್ಪಾತ್ರರಿಗೆ ಒಳ್ಳೆಯ ಕಾಲದಲ್ಲಿ ಒಳ್ಳೆಯದನ್ನ ದಾನ ಮಾಡಿದರೆ ಅದರಿಂದ ಹೆಚ್ಚಿನ ಪುಣ್ಯ ಅಂತ. ಮಾನವ ಜನ್ಮದಲ್ಲಿ ನಾವು ದಾನ ಮಾಡುವುದೇ ದೊಡ್ಡ ವಿಷಯ ಬಂದಿದೆ. ದಾನ ಮಾಡುವುದಾದ್ರೂ ಯಾರಿಗೆ ದಾನ ಮಾಡಬೇಕು, ಯಾವ ಕಾಲದಲ್ಲಿ ದಾನ ಮಾಡಬೇಕು ಎನ್ನುವಂಥದ್ದು ಅತಿ ಮುಖ್ಯ ಆಗ್ತದೆ. ದಾನ ಮಾಡುವಾಗ ಒಳ್ಳೆಯ ಕಾಲವನ್ನ ಅಂತ ಸ್ವೀಕಾರ ಮಾಡುವುದಾದ್ರೆ ಹಬ್ಬ ಹರಿದಿನಗಳೆಲ್ಲ ಸಿಗ್ತದೆ. ಸತ್ಪಾತ್ರರು ಅಂತ ಸಿಗುದಾದ್ರೆ ಒಂದು ನಮ್ಮ ಸಂಬಂಧಿಕರ, ಹತ್ರನವರ, ಮಿತ್ರರ ಇವರೆಲ್ಲ ಸಿಗ್ತಾರೆ. ಅಥವಾ ಸತ್ಪಾತ್ರರು ಅಂತಂದ್ರೆ ನಿಮ್ಗೆ ಒಳ್ಳೆಯ ವ್ಯಕ್ತಿಗಳ, ದಾರ್ಶನಿಕರ ಇವರೆಲ್ಲ ಸಿಗ್ತಾರೆ. ಹಾಗೆ ದಾನವನ್ನ ಮಾಡುವಾಗ ವಿಶೇಷವಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ದಾನ ಮಾಡ್ತೇವೆ, ಅದರಿಂದ ಪುಣ್ಯವೇ. ಇನ್ನು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಬೇಕಾದ್ರೂ ಕೂಡ ಒಂದು ಶಾಸ್ತ್ರೋಕ್ತವಾದಂತಹ ವಿಧಾನವನ್ನು ಆಚರಣೆ ಮಾಡುವಂಥದ್ದು ಸೂಕ್ತ. ಜನ್ಮ ದಿನಾಂಕವನ್ನು ಆಚರಣೆಯಲ್ಲಿ ತರುವಂಥದ್ದು ಏನು ತಪ್ಪು ಅಂತಲ್ಲ. ಆದ್ರೆ ಎಲ್ಲರೂ ಈಗಿನ ದಿನಗಳಲ್ಲಿ ಬರ್ತ್ಡೇ ವಿಶ್ ಅನ್ನು ಹೇಳ್ತಾರೆ, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ, ಪಾರ್ಟಿ ಯಾವಾಗ ಅಂತ ಕೇಳ್ತಾರೆ. ಆದ್ರೆ ಈ ವಿಚಾರ ಸ್ವಲ್ಪ ವಿಮರ್ಶೆ ಮಾಡುವಂತಹ ವಿಚಾರವೇ. ಇವತ್ತು ನನ್ನ ಹುಟ್ಟುಹಬ್ಬ ಅಂತ ಆದ್ರೆ ನನ್ನ ಮಿತ್ರರ ಅಥವಾ ಸಂಬಂಧಿಕರ ಅಥವಾ ನನ್ನ ಪರಿಚಯದವರ ಇವರು ಬಂದು ನನಗೆ ಸ್ವೀಟ್ ಅನ್ನ ಕೊಡುವಂಥದ್ದು ಕ್ರಮ. ಅಂದ್ರೆ ಒಬ್ಬರ ಜನ್ಮದಿಂದ ಒಂದು ವ್ಯಕ್ತಿ ಹುಟ್ಟಿದ್ದಾರೆ ಅಥವಾ ಒಂದು ಜೀವಿ ಹುಟ್ಟಿದೆ ಅಂತಾದ್ರೆ ಅದಕ್ಕೆ ನಾವು ದಾನವನ್ನು ಮಾಡುವಂಥದ್ದು. ನಮ್ಮ ಹತ್ರ ಪಾರ್ಟಿಯನ್ನ ಕೇಳುವಂಥದ್ದು ಸೂಕ್ತ ಅಲ್ಲ ಅಂತ. ತಪ್ಪು ಅಂತಾನೆ ಅಲ್ಲ, ಸೂಕ್ತ ಅಲ್ಲ. ಹಾಗಾಗಿ ಈಗ ಒಬ್ಬರ ಬರ್ತಡೇ ಅಂತಾದ್ರೆ ಅಥವಾ ಒಬ್ಬರ ಜನ್ಮದಿನಾಚರಣೆ ಅಂತಾದ್ರೆ ಅವ್ರಿಗೆ ನಾವು ಹೋಗಿ ಸ್ವೀಟ್ ಅನ್ನ ಕೊಡಬೇಕೇ ಹೊರತು ಅವ್ರ ಹತ್ರ ಪಾರ್ಟಿ ಯಾವಾಗ ಅಂತ ಕೇಳುವಂಥದ್ದು ಅಷ್ಟೇನು ಸೂಕ್ತ ಅಂತ ನನಗನ್ಸೋದಲ್ಲ, ಅನಿಸ್ತಾ ಇಲ್ಲ ಅಷ್ಟೇ. ಹಾಗಾಗಿ ಒಬ್ಬರ ಜನ್ಮದಿನಾಚರಣೆ ಅವರ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಅನ್ನುವ ಕಾರಣಕ್ಕೆ ಆ ದಿನಾಂಕಕ್ಕೆ ಹೋಗಿ ಅವರಿಗೆ ಒಂದು ಗಿಫ್ಟ, ಸ್ವೀಟ ಏನೋ ಕೊಟ್ಟು ಬರುವಂಥದ್ದು ಕ್ರಮ, ಸೂಕ್ತ ಕ್ರಮ. ಇದಕ್ಕಿಂತ ನಿಮಗೆ ಹಿಂದೂ ಪಂಚಾಂಗವನ್ನ ಆಧಾರವಾಗಿ ಇಟ್ಕೊಳ್ಳೋದಂತಾದ್ರೆ ತಿಥಿ, ವಾರ, ಯೋಗ, ಕರಡ, ನಕ್ಷತ್ರ ಇದು ಉತ್ತರೋತ್ತರವಾಗಿ ಬಲ ಅಂತ ಹೇಳ್ತಾರೆ ಶಾಸ್ತ್ರವಚನ. ಹಾಗಾಗಿ ಜನ್ಮ ತಿಥಿಯ ಆಚರಣೆಗಿಂತ ವಾರ ಅಷ್ಟೇನು ಆಚರಣೆ ಇಲ್ಲ. ಜನ್ಮ ತಿಥಿ
ಅಥವಾ ಜನ್ಮ ನಕ್ಷತ್ರ, ಇದೆರಡರಲ್ಲಿ ಗೊಂದಲ ಎನ್ನುವಂಥದ್ದು ಉಂಟಾಗ್ತದೆ. ಅದರಲ್ಲಿ ಜನ್ಮ ತಿಥಿಗಿಂತ ನಕ್ಷತ್ರ ಎನ್ನುವಂಥದ್ದು ಪ್ರಾಧಾನ್ಯವನ್ನು ಪಡ್ಕೊಳ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಅಥವಾ ಒಂದು ಜೀವಿಯ ಜನ್ಮ ಆದಂತಹ ಚಾಂದ್ರಮಾಸ ಅಥವಾ ಸೌರಮಾಸದ ನಕ್ಷತ್ರ ಎನ್ನುವಂಥದ್ದು ಪ್ರಾಧಾನ್ಯ ಅಂತ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಆ ದಿವಸ ಹೋಗಿ ಅವರಿಗೆ ಆ ಜೀವಿಗೆ ಅಥವಾ ಆ ವ್ಯಕ್ತಿಗೆ ಒಳ್ಳೆದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಒಂದು ಸ್ವೀಟ್ ಕೊಟ್ಟು ಬರುವಂಥದ್ದು ಸೂಕ್ತವಾದಂತಹ ಕ್ರಮ. ಹಾಗಾಗಿ ಈ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಜನ್ಮ ನಕ್ಷತ್ರವನ್ನ ಆಧಾರವಾಗಿಟ್ಕೊಂಡು ನೀವು ಇನ್ಮೇಲೆ ಪ್ರಾರಂಭ ಮಾಡ್ಬೋದು. ನಮ್ಮಿಂದ ಒಂದು ಜನ್ಮದಿನ ಅಂತ ಒಂದು ಅಪ್ಲಿಕೇಶನ್ ಬರ್ತಾ ಇದೆ. ಮುಂದಿನ ವರ್ಷದ ಜನ್ಮ ನಕ್ಷತ್ರ ಯಾವ ಡೇಟಿಗೆ ಬರ್ತದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಅನ್ನ ಸೆಟ್ ಮಾಡಿ ನಿಮಗೆ ಅಪ್ಲಿಕೇಶನ್ ಕೊಡ್ತಾ ಇದ್ದೇವೆ. ಅದನ್ನ ಬಳಸ್ಕೊಂಡು ನಿಮ್ಮ ಹತ್ತಿರದವರ ಜನ್ಮ ನಕ್ಷತ್ರ ಮುಂದಿನ ವರ್ಷ ಯಾವ ಡೇಟಿಗೆ ಬರ್ತದೆ ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ನೀವು ಪ್ಲಾನ್ ಮಾಡ್ಬೋದು. ಅದಕ್ಕೆ ಏನಾದರೂ ಸಹಕಾರ ಬೇಕು ಅಂತಂದ್ರೆ ನಾವು ಯಾವತ್ತಿಗೂ ನಿಮ್ಮೊಟ್ಟಿಗೆ ಇದ್ದೇವೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ.